ಅದು ನಗರದ ಪ್ರತಿಷ್ಠಿತ ಬಡಾವಣೆ. ಆದರೆ ಕಳೆದ ಕೆಲ ದಿನಗಳ ಹಿಂದೆ ಆ ಬಡಾವಣೆಯ ಜನರಲ್ಲಿ ಆತಂಕ ಮನೆ ಮಾಡಿತ್ತು. ಇದೀಗ ಬಡಾವಣೆಯ ಜನರಲ್ಲಿ ಆತಂಕ ದೂರವಾಗಿದ್ದು ನಿವಾಸಿಗಳು ನೆಮ್ಮದಿಯ ನಿಟ್ಟುಸಿರು ಬಿಟ್ಟಿದ್ದಾರೆ. ಬಡಾವಣೆಯ ಪಹಣಿ ತಿದ್ದುಪಡಿ ಮಾಡಿರುವ ಕಂದಾಯ ಇಲಾಖೆ ಕಬರಸ್ತಾನ್ ಸುನ್ನಿ ವಕ್ಫ್ ಸಂಸ್ಥೆ ಎಂಬುದನ್ನು ಬದಲಾಯಿಸಿ ಸರ್ಕಾರಿ ಕರಾಬು ಎಂದು ನಮೂದಿಸಿದೆ. ಇದು ನಿಮ್ಮ ಒನ್ ಕನ್ನಡ ನ್ಯೂಸ್ ಇಂಪ್ಯಾಕ್ಟ್. ಈ ಕುರಿತು ವರದಿ ಇಲ್ಲಿದೆ. ದಾವಣಗೆರೆ ಪಿಜೆ ಬಡಾವಣೆಯ ಜನರ ನೆಮ್ಮದಿ ಕೆಡಿಸಿದ ವಕ್ಫ್ ವಿಚಾರ. ಈ ಬಗ್ಗೆ ವಿಸ್ತೃತ ವರದಿ ಪ್ರಸಾರ ಮಾಡಿದ್ದ ನಿಮ್ಮ ಒನ್ ಕನ್ನಡ ನ್ಯೂಸ್. ಬಡಾವಣೆಯ ಪಹಣಿ ತಿದ್ದುಪಡಿ ಮಾಡಿ ಸರ್ಕಾರಿ ಕರಾಬು ಎಂದು ಮಾಡಿದ ಇಲಾಖೆ. ಇದು ಒನ್ ಕನ್ನಡ ನ್ಯೂಸ್ನ ಬಿಗ್ ಇಂಪ್ಯಾಕ್ಟ್. ವಕ್ಫ್ ವಿಚಾರ ಕಳೆದ ಕೆಲ ದಿನಗಳ ಹಿಂದೆ ದಾವಣಗೆರೆ ನಗರದ ಪಿಜೆ ಬಡಾವಣೆ ಜನರ ನಿದ್ದೆ ಕೆಡಿಸಿತು. ಯಾವಾಗ ಪಿಜೆ ಬಡಾವಣೆಯ 4.13 ಎಕರೆ ಜಮೀನು ಕಬರಸ್ತಾನ್ ವಕ್ಫ್ ಸಂಸ್ಥೆಗೆ ಸೇರಿದೆ ಎಂದು ಪಹಣಿಯಲ್ಲಿ ನಮೂದಾಯಿತೋ ಈ ಬಗ್ಗೆ ಒನ್ ಕನ್ನಡ ನ್ಯೂಸ್ ವಿಸ್ತೃತ ವರದಿ ಪ್ರಸಾರ ಮಾಡಿತ್ತು. ಪಿಜೆ ಬಡಾವಣೆಯ ಅಕ್ಕಮಹಾದೇವಿ ರಸ್ತೆ, ಗುಂಡಿ ಮಹದೇವಪ್ಪ ಅವರ ಹಳೆಯ ಮನೆ, ಎವಿ ಕಮಲಮ್ಮ ಕಾಲೇಜು, ಚೇತನ ಹೋಟೆಲ್ ರಸ್ತೆ, ಹರಳೆಣ್ಣೆ ಕೊಟ್ರಬಸಪ್ಪ ವೃತ್ತ, ಶ್ರೀರಾಮ ಮಂದಿರ ಒಳಗೊಂಡ ಬಡಾವಣೆಯ ದಾಖಲೆಯಲ್ಲಿ ವಕ್ಫ್ ಆಸ್ತಿ ಎಂಬ ಉಲ್ಲೇಖ ಕಾಣಿಸಿಕೊಂಡಿತ್ತು. ಪ್ರಿನ್ಸ್ ಜಯಚಾಮರಾಜೇಂದ್ರ ಬಡಾವಣೆಯ ಪಹಣಿಯನ್ನ ಇದೀಗ ತಿದ್ದುಪಡಿ ಮಾಡಿರುವ ಕಂದಾಯ ಇಲಾಖೆ ಕಬರಸ್ತಾನ್ ಸುನ್ನಿ ವಕ್ಫ್ ಸಂಸ್ಥೆ ಎಂಬುದನ್ನು ಬದಲಾಯಿಸಿ ಸರ್ಕಾರಿ ಕರಾಬು ಎಂಬುದಾಗಿ ಉಲ್ಲೇಖಿಸಿದೆ. ಇದನ್ನು ಫಸ್ಟ್ ನ್ಯೂಸ್ ಮಾಡಿದ್ದು ದಾವಣಗೆರೆ ಒನ್ ಕನ್ನಡ ನ್ಯೂಸ್. ಅವ್ರಿಗೂ ಅಭಿನಂದನೆ ಸಲ್ಲಿಸ್ತೀನಿ. ಇಲ್ಲಿ ವಕ್ಫ್ ಬೋರ್ಡಿಂದು ಸ್ವಲ್ಪ ಪ್ರಾಬ್ಲಮ್ ಆಗಿ ಇದರಲ್ಲಿ RTCಯಲ್ಲೆಲ್ಲ ಪ್ರಾಬ್ಲಮ್ ಆಗಿತ್ತು. ಸೊ ಅದನ್ನು ಇವರು ತಹಶೀಲ್ದಾರರು ಮತ್ತು ನಮ್ಮ ದಿನೇಶ್ ಶೆಟ್ಟರು, ಆಮೇಲೆ ನಾಗರಾಜ್ ಅವರು, ಆಮೇಲೆ ಅಜಯ್ ಕುಮಾರ್ ಅವರೆಲ್ಲ ಸೇರಿಸ್ಬಿಟ್ಟು ಎಲ್ಲ ಅಧಿಕಾರಿಗಳು ಮತ್ತು ಲೀಡ್ರ್ಗಳೆಲ್ಲ ಅದಾರಲ್ಲ ಅವರೆಲ್ಲ ನಮಗೆ ಸಹಕರಿಸಿ ನಮಗೆಲ್ಲ ತಿದ್ದುಪಡಿ ತಂದು ಕೊಟ್ಟು ಎಲ್ಲ ಕರೆಕ್ಟ್ ಮಾಡಿಕೊಟ್ಟಾರೆ ಅಂತ ಹೇಳಿ ಅವ್ರಿಗೆಲ್ಲರಿಗೂ ನಾನು ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಯಾವಾಗ ಪಿಜೆ ಬಡಾವಣೆಯಲ್ಲಿ 4.13 ಕುಂಟೆ ವಕ್ಫ್ ಸೇರಿದೆ ಎಂದು ಪಹಣಿಯಲ್ಲಿ ಬಂತೋ ಬಡಾವಣೆಯ ಜನರು ಕಂಗಾಲಾಗಿ ಹೋಗಿದ್ದು, ಇದರ ನಡುವೆ ಅಶೋಕ್ ನೇತೃತ್ವದ ನಿಯೋಗ ಬಡಾವಣೆಗೂ ಭೇಟಿ ನೀಡಿತ್ತು. ಇದರ ಬೆನ್ನಲ್ಲೇ ನಾಗರಿಕ ಹಿತರಕ್ಷಣೆ ಸಮಿತಿ ಸಭೆ ನಡೆಸಿ ಕೆಲವೇ ದಿನಗಳಲ್ಲಿ ಸಮಸ್ಯೆ ಬಗೆಹರಿಸುವ ಭರವಸೆ ಕೂಡ ನೀಡಿತ್ತು. ಇದೀಗ ಅದರ ಬೆನ್ನಲ್ಲೇ ಪಹಣಿಯಲ್ಲಿ ಕಬರಸ್ತಾನ್ ಸುನ್ನಿ ವಕ್ಫ್ ಎಂಬುದನ್ನು ಬದಲಾಯಿಸಿ ಸರ್ಕಾರಿ ಕರಾಬು ಎಂದು ಮಾಡಿದ್ದು ಬಡಾವಣೆಯ ಜನರಲ್ಲಿ ನೆಮ್ಮದಿ ಮೂಡಿಸಿದೆ. ಈ ಒಂದು ಸಮಸ್ಯೆನ ಮೊದಲು ಗೋಚರಿಸಿದವರು ಒನ್ ಕನ್ನಡ ನ್ಯೂಸ್ನವರು. ಇದ್ರ ಬಗ್ಗೆ ನಮಗೆ ಅಭಿನಂದನೆ ಇದೆ. ಹಾಗೂ ಈ ನಡುವೆ ನಡೆದಿರ್ತಕ್ಕಂಥ ಪ್ರಕ್ರಿಯೆಗೆ ನಮ್ಮದೆಲ್ಲರ ಸಹಮತ ಇದೆ. ಮುಂದಿನ ದಿನಗಳಲ್ಲಿ ನಮಗೆ ಅಧಿಕೃತವಾಗಿ ಅದರ ದಾಖಲೆಗಳು ಕೊಡೋದ್ರ ಜೊತೆಗೆ ಎಲ್ಲ ದಾಖಲೆಗಳಲ್ಲಿ ವಕ್ಫ್ ಬೋರ್ಡನ್ನು ಹೋಗ್ಬಿಟ್ಟು ಇಲ್ಲಿ ನಿವಾಸಿಗಳಿಗೆ ಅನುಕೂಲ ಮಾಡಿಕೊಡ್ಬೇಕಂತ ನಮ್ಮಲ್ಲಿ ಈ TV ಮುಖಾಂತರ ನಾನು ಇದನ್ನು ಕೇಳ್ಕೊಂತೀನಿ. ಇದ್ರ ಜೊತೆಗೆ ಇದಕ್ಕೆ ಸಂಬಂಧಪಟ್ಟಂತೆ ನಮ್ಮ ಜಿಲ್ಲಾ ಮಂತ್ರಿಗಳಾಗಿರ್ಬೋದು ಮತ್ತು ಸಂಸತ್ ಸದಸ್ಯರಾಗಿರ್ಬೋದು ಮತ್ತು ಎಲ್ಲರೂ ಇದಕ್ಕೆ ಸಹಕಾರ ಕೊಟ್ಟಿರೋದಕ್ಕೆ ನಾವು ನಮ್ಮ ನಾಗರಿಕರ ಪರವಾಗಿ ಅವರಿಗೆಲ್ಲ ಅಭಿನಂದನೆ ಸಲ್ಲಿಸ್ತಾ ಇದ್ದೀನಿ. ಈ ಪಿಜೆ ಬಡಾವಣೆಯಲ್ಲಿ 53ನೇ ಸರ್ವೆ ನಂಬರ್ನ ವಕ್ಫ್ ಬೋರ್ಡಿಗೆ ಸೇರಿದೆ ಅಂತಂದು ಫಸ್ಟು ಒನ್ ಕನ್ನಡ ಚಾನಲ್ಲು ನಮ್ಮ ಎಲ್ಲ ಟೋಟಲ್ ಎಲ್ಲ ಜನಗಳಿಗೆ ಒಂದು ಅವೇರ್ನೆಸ್, ಒಂದು ಒಳ್ಳೆ ಕಾರ್ಯಕ್ರಮ ಮಾಡಿದ್ದಾರೆ. ಫಸ್ಟು ಅವರಿಗೆ ಒನ್ ಕನ್ನಡ ಮೀಡಿಯಾದವ್ರಿಗೆ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಯಾಕಂದರೆ ನಮ್ಮೆಲ್ಲ ಈ ಪಿಜೆ ಬಡಾವಣೆ ನಾಗರಿಕರಿಗೆ ಎಚ್ಚರಿಸಿದ್ದೇ ಒನ್ ಕನ್ನಡ ನ್ಯೂಸ್ ಚಾನಲ್ಲು. ಅವರಿಗೆ ಫಸ್ಟು ಅಭಿನಂದನೆಗಳು, ಧನ್ಯವಾದಗಳನ್ನ ಅರ್ಪಿಸ್ತೀನಿ. ಈಗ ಮೊನ್ನೆ CM ಆರ್ಡ್ರ್ ಮಾಡಿರೋ ಪ್ರಕಾರ ಮತ್ತು ನಮ್ಮ SS ಮಲ್ಲಿಕಾರ್ಜುನ್ ಅವರು ಆದೇಶದ ಅನುಸಾರ ಮೊನ್ನೆ ತಹಶೀಲ್ದಾರ್ ಅವರು ಈ ವಕ್ಫ್ ಬೋರ್ಡಿಂದ ತೆಗೆದಿದ್ದೀವಿ. 48ನೇ ಸರ್ವೆ ನಂಬರ್ ಇದಾಗಿದೆ, ಇದು 53 ಅಲ್ಲ, 48ನೇ ಸರ್ವೆ ನಂಬರ್ ಅಂತ ಹೇಳಿದ್ದಾರೆ. ಅವ್ರಿಗೂ ಸಹ ನಾವು SS ಮಲ್ಲಿಕಾರ್ಜುನ್ ಅವ್ರಿಗೂ, ಶಾಮನೂರು ಶಿವಶಂಕರಪ್ಪನವ್ರಿಗೂ ಮತ್ತು ನಮ್ಮ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯನವರಿಗೂ ಸಹ ನಾವು ಅಭಿನಂದನೆಗಳನ್ನು ಸಲ್ಲಿಸ್ತೇವೆ. ಇದೀಗ ನಗರದ ಪಿಜೆ ಬಡಾವಣೆಯ 4 ಎಕರೆ 13 ಕುಂಟೆ ಜಾಗ ಭೂ ದಾಖಲೆಗಳಲ್ಲಿ ಕಬರಸ್ತಾನ್ ಸುನ್ನಿ ವಕ್ಫ್ ಸಂಸ್ಥೆ ಎಂಬ ಹೆಸರು ಇದೀಗ ಸರ್ಕಾರಿ ಜಾಗವಾಗಿದ್ದು ನಿವಾಸಿಗಳಲ್ಲಿದ್ದ ಆತಂಕ ದೂರವಾಗಿದ್ದಂತೂ ಸತ್ಯ.